ಎಲ್ರಿಗೂ ನಮಸ್ಕಾರ. ಸ್ಕೂಲ್ ಶುರುವಾಗಿದೆ, ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರ ಒಂದು ಕಪ್ ಕೇಕ್ನ ಮಾಡಿ ಕೊಡ್ಬೋದು. ಒಂದು ವಿಶೇಷ ಅಂತಂದರೆ ನಾನು ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬಳಸಿಲ್ಲ. ಆದರೂ ಇದು ತುಂಬಾ ಆರೋಗ್ಯಕರವಾದ ಒಂದು ಕಪ್ ಕೇಕು. ತುಂಬ ಸುಲಭನಾಗಿ ಮಾಡೋ ಅಂಥ ಒಂದು ವಿಧಾನನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಅಥವಾ ಶಾರ್ಟ್ ಬ್ರೇಕ್ಗೆ ಕೂಡ ಕೊಟ್ಟು ಕಳಿಸ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಾನು ಬೆಲ್ಲ ಅಥವಾ ಸಕ್ಕರೆ ಬಳಸಿಲ್ಲ, ಅದ್ರ ಬದಲಾಗಿ ಖರ್ಜೂರನ ಬಳಸ್ತಾ ಇದ್ದೀನಿ. ಇಲ್ಲಿ 1 ಕಪ್ನಷ್ಟು ಖರ್ಜೂರ ತೊಗೊಂಡಿದ್ದೀನಿ. ಅದರಲ್ಲಿ ಬೀಜ ಇದೆ, ಹಾಗಾಗಿ ತೆಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೀಜ ಇಲ್ಲದೇ ಇರೋ ಅಂಥ ಖರ್ಜೂರನ ತೊಗೋಬೋದು. ಯಾವ ವೆರೈಟಿ ಬೇಕಾದರೂ ನೀವು ತೊಗೋಬೋದು. ಇಲ್ಲಿ ನಾನು ಬೀಜ ಎಲ್ಲ ತೆಕ್ಕೊಂಡು, ಇದು ತುಂಬಾ ಸಾಫ್ಟಾಗಿರೋ ಅಂಥ ಒಂದು ಖರ್ಜೂರನ ನಾನು ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸುಮಾರು 1 ಕಪ್ನಷ್ಟು ಸ್ವಲ್ಪ ಬೆಚ್ಚಗಿರೋ ಅಂಥ ಹಾಲನ್ನು ಹಾಕ್ಕೊಂಡು ಒಂದು 15 ನಿಮಿಷ ನೆನೆಸ್ಕೋತಾ ಇದ್ದೀನಿ. 15 ನಿಮಿಷ, ಇದು ಮೊದಲೇ ತುಂಬಾ ಸಾಫ್ಟಾಗಿರೋದ್ರಿಂದ 15 ನಿಮಿಷ ಸಾಕು. ನಿಮ್ಮದೇನಾದರೂ ತುಂಬ ಗಟ್ಟಿಗಿದ್ರೆ, ಅಂದರೆ ತುಂಬ ಒಣ ಖರ್ಜೂರ ಬೇಡ, ಸ್ವಲ್ಪ ಗಟ್ಟಿಗಿದೆ ಅಂತ ಆದರೆ ಸುಮಾರು 1 ಗಂಟೆ ಕಾಲ ನೆನೆಸ್ಕೋಬೇಕಾಗತ್ತೆ. ಎಲ್ಲಿ ತನಕ ಚೆನ್ನಾಗಿ ಮೆತ್ತಗಾಗತ್ತೆ ಅಲ್ಲಿ ತನಕ ನೆನೆಸ್ಕೋಬೇಕಾಗತ್ತೆ. ಈಗ ತುಂಬಾ ಮೆತ್ತಗಾಗಿದೆ. ಇದನ್ನು ಹಾಲು ಸಮೇತ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನುಣ್ಣಿಗೆ ರುಬ್ಕೋಬೇಕು. ಎಲ್ಲೂ ಖರ್ಜೂರದ ಚೂರುಗಳು ಇರಬಾರ್ದು, ಒಂದು ಪೇಸ್ಟ್ ಥರ ಆಗಬೇಕು. ಈಗ ಒಂದು ಪೇಸ್ಟ್ ಆಗಿದೆ, ಇದು ಕರೆಕ್ಟಾಗಿರೋ ಒಂದು ಕನ್ಸಿಸ್ಟೆನ್ಸಿಗೆ ಇದೆ. ಈಗ ಇದಕ್ಕೆ ನಾನು ಇದೇ ಮಿಕ್ಸಿ ಜಾರ್ಗೆ 1 ಕಪ್ನಷ್ಟು ಉಪ್ಪಿಟ್ಟಿನ ರವೆನ ಹಾಕ್ಕೋತಾ ಇದ್ದೀನಿ. ಉಪ್ಪಿಟ್ಟಿನ ರವೆನೇ ಹಾಕ್ಕೋಬೇಕು, ಚಿರೋಟಿ ರವೆ ಬೇಡ. ಇದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ಮೆತ್ತಗಾಗತ್ತೆ, ಸ್ವಲ್ಪ ದಪ್ಪ ದಪ್ಪ ಕಣಗಳು ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದೆ ಅಂತ ಆದರೆ ಇದಕ್ಕೆ ಒಂದು 1/4 ಕಪ್ನಷ್ಟು ನಾನು ಹಾಲನ್ನು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಂದು 30 ಸೆಕೆಂಡು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು, ರುಬ್ಬೋ ಅವಶ್ಯಕತೆ ಇಲ್ಲ. ಈಗ ಈ ಥರ ಆಗಿದೆ. ಇದಕ್ಕೆ 1/4 ಕಪ್ನಷ್ಟು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಹುಳಿ ಇರಬಾರ್ದು. 1/3 ಭಾಗದಷ್ಟು ಎಣ್ಣೆನ ಹಾಕ್ಕೋಬೇಕು. ಯಾವುದೇ ವಾಸನೆ ಇಲ್ಲದೇ ಇರೋ ಅಂಥ ಎಣ್ಣೆನ ಹಾಕ್ಕೊಂಡು ಪಲ್ಸ್ ಮಾಡ್ಕೋಬೇಕು. ಒಂದು 5ರಿಂದ 6 ಸೆಕೆಂಡ್ ಪಲ್ಸ್ ಮಾಡಿಕೊಂಡ್ರೆ ಸಾಕು, ರುಬ್ಬೋ ಅವಶ್ಯಕತೆ ಇಲ್ಲ. ಹಾಲನ್ನು ನೀವು ರೂಮ್ ಟೆಂಪ್ರೇಚರಲ್ಲಿ ಇರೋ ಅಂಥ ಹಾಲನ್ನು ತೊಗೋಬೇಕು. ಈಗ ನಾನು ಈ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು 15 ನಿಮಿಷ ಬಿಡೋಣ. ಅಕಸ್ಮಾತಾಗಿ ರವೆ ಏನಾದರೂ ಹೀರ್ಕೊಳ್ಳಾಗಿದ್ದರೆ ತೇವಾಂಶನ ಹೀರ್ಕೊಳ್ಳಿ ಅಂತ. ಈಗ 15 ನಿಮಿಷ ಆಗಿದೆ. ತುಂಬಾ ಗಟ್ಟಿಯಾಗಿದೆ ಅಂತ ಆದರೆ ನಾವು ಆನಂತರದಲ್ಲಿ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಕರೆಕ್ಟಾಗಿದೆ ಹದ. ಇದಕ್ಕೆ ಒಂದು ಜರಡಿ ಇಟ್ಕೊಂಡು ಒಂದು 1/4 ಕಪ್ನಷ್ಟು ಕೋಕೋ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಈ ಥರ ಜರಡಿ ಆಡ್ಕೋಬೇಕು. ಅಕಸ್ಮಾತಾಗಿ ಸಣ್ಣ ಗಂಟುಗಳಿದ್ದರೆ ಮೇಲೆಲ್ಲ ಬಂದುಬಿಡುತ್ತೆ. ಇದನ್ನು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದ್ರ ಜೊತೆಗೆ ಬೇಕಾದ್ರೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿಕೊಂಡಾಗ ಗಟ್ಟಿಯಾಗಿದೆ ಅಂತಾದರೆ ಸ್ವಲ್ಪ ಹಾಲನ್ನು ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಹದಕ್ಕೆ ಇಟ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರಾಗೂ ಅಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಚೋಕೋ ಚಿಪ್ಸು, ಡ್ರೈ ಫ್ರೂಟ್ಸು ಏನು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು. ಈಗ ಚೆನ್ನಾಗಿ ಬೆರ್ತಿದೆ, ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿನಲ್ಲಿದೆ. ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕಪ್ ಕೇಕ್ಗೆ ಬೇಕಾಗಿರುವಂಥ ಒಂದು ಮೋಲ್ಡು, ಅದ್ರ ಮೇಲೆ ಒಂದು ಲೈನಿಂಗ್ ಆಗಿ ಈ ಥರ ಪೇಪರ್ ಕೂಡ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ಅವನ್ ಇಲ್ಲದೆ ಮಾಡೋದು ಹೇಗೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಕೇಕ್ನ ಹೇಗೆ ಮಾಡೋದು ಅಂತ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಆ ಥರ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅವನ್ನಲ್ಲಿ ಮಾಡ್ತಾಯಿದ್ದೀನಿ. ಒಂದು 3/4 ಭಾಗದಷ್ಟು ಮಿಶ್ರಣನ ಹಾಕ್ಕೋಬೇಕು. ಈಗಾಗಲೇ ಅವನ್ನು ನೀವು ಪ್ರೀ ಹೀಟ್ ಮಾಡ್ಕೊಂಡಿರಬೇಕು. ಈಗ ಎಲ್ಲ ಒಂದು ಕಪ್ ಕೇಕ್ ಮೋಲ್ಡ್ಗೆ ಈ ಮಿಶ್ರಣನ ನಾನು ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಈಗಾಗಲೇ ಪ್ರೀ ಹೀಟ್ ಮಾಡಿಕೊಂಡಿರೋ ಅವನ್ನಲ್ಲಿ ಸುಮಾರು ಒಂದು 25 ನಿಮಿಷ 180 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ನಮ್ಮ ಕೇಕು
ಪೂರ್ತಿಯಾಗಿ ಬೇಕಾಗಿದೆ, ಜೊತೆಗೆ ಸಂಪೂರ್ಣವಾಗಿ ಆರಿದೆ ಕೂಡ. ಈ ರೀತಿಯಾಗಿ ಬಂದಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ತುಂಬ ಇಷ್ಟಪಡ್ತಾರೆ. ಒಂದು ಸಲ ಮಾಡಿ ನೋಡಿ. ಈಗ ಪೂರ್ತಿಯಾಗಿ ಆರಿದೆ ಅಂತಾದರೆ ಈ ಲೈನರ್ನ ನಾವು ಹಾಕಿದ್ವಲ್ಲ ಅದನ್ನು ತೆಕ್ಕೊಂಡು ನೀವು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ತಿನ್ಬೋದು. ಜಾಸ್ತಿ ದಿನ ಒಂದು ವಾರದ ಮೇಲೆ ಎಲ್ಲ ಇಡೋಕ್ಕಾಗಲ್ಲ. ಸುಮಾರು ಒಂದು 3ರಿಂದ 4 ದಿನ ಇಡ್ಬೋದು. ಯಾಕೆಂದರೆ ನಾವು ಮೊಸರನ್ನ ಬಳಸಿದ್ದೀವಿ, ಹಾಗಾಗಿ ಜಾಸ್ತಿ ದಿನ ಇಡೋದು ಬೇಡ. ಈಗ ಈ ರೀತಿಯಾಗಿ ನಮ್ಮ ಕಪ್ ಕೇಕು ಆಗಿದೆ. ತುಂಬಾ ಮೃದುವಾಗಿ ಬಾಯಲ್ಲಿ ಕರಗೋ ಅಂಥ, ಸಾಫ್ಟಾಗಿರೋ ಅಂಥ, ಮಾಯಿಸ್ಟ್ ಆಗಿರೋ ಅಂಥ ಒಂದು ಕಪ್ ಕೇಕು ರೆಡಿ ಆಯಿತು. ನೀವು ಬೇಕಾದ್ರೆ ಇದನ್ನು ಚಾಕ್ಲೇಟ್ ಸಾಸ್ನ ಮೇಲೆ ಹಾಕಿ ಸರ್ವ್ ಮಾಡ್ಬೋದು, ಮಕ್ಕಳು ಇಷ್ಟಪಡ್ತಾರೆ ಅಂತಾದರೆ. ಇಲ್ಲಾಂದರೆ ಈ ಥರ ಐಸಿಂಗ್ ಶುಗರ್ ಸಿಗುತ್ತೆ, ಅದನ್ನು ಕೂಡ ನೀವು ಸ್ಪ್ರಿಂಕಲ್ ಮಾಡಿ ಸರ್ವ್ ಮಾಡ್ಬೋದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.